ಒಂದಾನೊಂದು ಕಾಲದಲ್ಲಿ ಹಳ್ಳಿಯ ಮಾರುಕಟ್ಟೆಯಲ್ಲಿ ಟೋಪಿಗಳನ್ನು ಮಾರುತ್ತಿದ್ದ ಒಬ್ಬ ಟೋಪಿ ಮಾರಾಟಗಾರನಿದ್ದ. ಒಂದು ದಿನ ಅವನು ತಲೆಯ ಮೇಲೆ ಟೋಪಿಗಳ ಬುಟ್ಟಿಯನ್ನು ಹಿಡಿದುಕೊಂಡು ಕಾಡಿನ ಮೂಲಕ ನಡೆದುಕೊಂಡು ಹೋಗುತ್ತಿದ್ದ. ತುಂಬಾ ಬಿಸಿಲಿನ ದಿನವಾಗಿತ್ತು ಮತ್ತು ಟೋಪಿ ಮಾರಾಟಗಾರನಿಗೆ ತುಂಬಾ ದಣಿವಾಗಿತ್ತು. ಅದರಿಂದ ಅವನು ವಿಶ್ರಾಂತಿ ಪಡೆಯಲು ಒಂದು ಮರದ ಕೆಳಗೆ ಮಲಗಿದನು. ಅವನು ತನ್ನ ಬುಟ್ಟಿಯನ್ನು ನೆಲದ ಮೇಲೆ ಇಟ್ಟು ನಿದ್ರೆಗೆ ಜಾರಿದನು. ಮರದಲ್ಲಿ ಅನೇಕ ಕೋತಿಗಳು ವಾಸವಾಗಿದ್ದವು. ಟೋಪಿ ಮಾರಾಟಗಾರ ಮಲಗಿದ್ದಾಗ ಕೋತಿಗಳು ಕೆಳಗೆ ಬಂದು ಬುಟ್ಟಿಯಿಂದ ಟೋಪಿಗಳನ್ನು ತೆಗೆದುಕೊಂಡು ಮತ್ತೆ ಮರವನ್ನು ಹತ್ತಿದವು. ಟೋಪಿ ಮಾರುವವನು ಎಚ್ಚರವಾದಾಗ ತನ್ನ ಟೋಪಿಗಳನ್ನು ಧರಿಸಿದ ಕೋತಿಗಳನ್ನು ನೋಡಿ ಆಶ್ಚರ್ಯಚಕಿತನಾದನು. ಅವನಿಗೆ ದುಃಖವಾಯಿತು ಮತ್ತು ಏನು ಮಾಡಬೇಕೆಂದು ತೋಚಲೇ ಇಲ್ಲ. ಆದರೆ ನಂತರ ಅವನಿಗೆ ಒಂದು ಉಪಾಯ ಹೊಳೆಯಿತು. ಅವನು ತನ್ನ ಕ್ಯಾಪ್ ತೆಗೆದು ನೆಲದ ಮೇಲೆ ಎಸೆದನು. ಕೋತಿಗಳು ಅವನಂತೆಯೇ ನಡೆದು ತಮ್ಮ ಕ್ಯಾಪ್ಗಳನ್ನು ಸಹ ನೆಲದ ಮೇಲೆ ಎಸೆದವು. ಇದರಿಂದ ಕ್ಯಾಪ್ ಮಾರಾಟಗಾರ ಬೇಗನೆ ತನ್ನ ಎಲ್ಲ ಕ್ಯಾಪ್ಗಳನ್ನು ಸಂಗ್ರಹಿಸಿ ಅವುಗಳನ್ನು ಮತ್ತೆ ಬುಟ್ಟಿಯಲ್ಲಿ ಹಾಕಿ ಸಂತೋಷದಿಂದ ತನ್ನ ದಾರಿಯನ್ನು ಹಿಡಿದನು. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ನೀತಿ ಏನೆಂದರೆ, ಬಲವನ್ನು ಬಳಸುವುದಕ್ಕಿಂತ ಬುದ್ಧಿವಂತರಾಗುವುದು ಸಮಸ್ಯೆಗಳನ್ನು ಪರಿಹರಿಸಲು ಉತ್ತಮ ಮಾರ್ಗವಾಗಿದೆ. ಇದೇ ರೀತಿಯ ಹೆಚ್ಚಿನ ನೀತಿ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.